ಒಂದೆಡೆ ಮಹಿಳೆಯರ ಲಾವಣಿ ಹಾಡು ಕೇಳಿಸ್ತಿದ್ರೆ ಮತ್ತೊಂದು ಕಡೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿರುವ ಮಹಿಳಾ ಮಣಿಗಳು. ಇದನ್ನೆಲ್ಲ ನೋಡ್ತಿದ್ರೆ ಗ್ರಾಮೀಣ ಸೊಬಗಿನ ಗತವೈಭವ ನೆನಪಾಗುತ್ತೆ. ಹಳ್ಳಿಯ ಜೀವನ ಶೈಲಿ, ಸಂಸ್ಕೃತಿಗೆ ತಕ್ಕಂತೆ ಸಾಂಪ್ರದಾಯಿಕ ದಿರಿಸು ತೊಟ್ಟಿದ್ದ ಮಹಿಳೆಯರು ದೇಸಿತನದಲ್ಲಿ ಕಳೆದು ಹೋಗಿದ್ರು. ಅಡುಗೆ, ಆಟೋಟ ಸ್ಪರ್ಧೆ, ಖಾದ್ಯಗಳ ಪ್ರದರ್ಶನ ಸೇರಿದಂತೆ ಸಂಭ್ರಮದಲ್ಲಿ ಮುಳುಗಿದ್ರು. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಚೆಟ್ಟಳ್ಳಿಯಲ್ಲಿ. ಕಕ್ಕಡ ತಿಂಗಳ ವಿಶೇಷ ಖಾದ್ಯಗಳು ಹಾಗೂ ಮಳೆಗಾಲದ ಸ್ಪೆಷಲ್ ತಿನಿಸುಗಳನ್ನು ಪ್ರಾಯೋಗಿಕವಾಗಿ ಮಾಡುವ ಮೂಲಕ ಚೆಟ್ಟಳ್ಳಿಯ ಅವರ್ ಕ್ಲಬ್ನ ಮಹಿಳೆಯರು ಗಮನ ಸೆಳೆದರು. ಮಹಿಳೆಯರೆಲ್ಲ ಸೇರಿ ನಾಟಿ ಕೋಳಿಯನ್ನು ತಂದು ಸಾರು ಮಾಡಿ, ಹಲಸಿನ ಬೀಜವನ್ನು ಕುಟ್ಟಿ ಚಟ್ನಿ ಮಾಡಿ, ನಂಡು ಕರಿ, ಪಂದಿ ಕರಿ, ಕಣಿಲೆ ಸಾರು, ಪತ್ರೊಡೆ, ಮದ್ದುಪುಟ್ಟು ತಯಾರಿಸಿ ರೊಟ್ಟಿ ತಟ್ಟಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ ಅನುಭವ ಹಳೆ ಕಾಲಕ್ಕೆ ಕೊಂಡೊಯ್ದಿತು. ಮಹಿಳೆಯರ ಲಾವಣಿ ಹಾಡುಗಳು ಗಮನ ಸೆಳೆಯಿತು. ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಮಹಿಳೆಯರು ಸಂಭ್ರಮಿಸಿದರು. ಮಾಮೂಲಿ ಬಿಜೆಲ್ಲ ಮಾಡೋಣ ಮಳಿ ಈಗ ಅಂದರೆ ಸಿಂಪಲ್ ಆಯಿತು. ದಪ್ಪನ ಮಾಡಿದ್ರು ಅದನ್ನು ಲಾಸ್ಟಿಗೆ ಆಯ್ತು ಮಾಡಿ ಪೈನೇನು ಮಿಕ್ಸ್ ಮಾಡಿ ಮದಿನೇನು ಮತ್ತು ಪೈನೇನು ಇನ್ನೊಂದು ವೀಕೆಲ್ಲ ಮಳಿ ಎಲ್ಲ ಬೈತು. ಯಾಕಂದರೆ ಈಗ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಅಂದರೆ ನಾ ಪೈನೇನೇ ಮಾಡಿದ್ವಿ. ಕೈಮಳೆ ಉಷ್ಣ ಜಾಸ್ತಿ ಪೈನೇನು ಮಾಡಿದ್ರು ಇದನ್ನು. ఇంకా మా అన్న కోడి కర్రీ భారీ ఛాయ్ ఉంది. ఇంకా ఎంతెಲ್ಲ ಮಸಾಲೆ ಉಂಟಲ್ಲ. ಸೊ ಪ್ಲೀಸ್ ಅನ್ನಿ ಎಂತೆಲ್ಲ ಮಾಡಿ ಫಸ್ಟ್ ನಾಟಿ ಕೋಳಿನ ಬೆಚ್ಚದು ಆಗ ಮಂಚದ ಪುಡಿ, ಉಪ್ಪು, ಮಳು ಪುಡಿ ಇದು ಮ್ಯಾರಿನೇಟ್ ಮಾಡೋದು. ಬೇಯಿಕೊಂಡು ನೆಕ್ಸ್ಟ್ ನನಗೆ ಚಿಕನ್ ಕರಿ ಕೂಡ ಮಸಾಲಾನ ಗ್ರೈಂಡ್ ಮಾಡಿದ್ದು. ಫಸ್ಟ್ ಚಟ್ನಿ ಮೆಚ್ಚಿಟ್ಟು ಎಣ್ಣೆ ಬಿಟ್ಟು ಅಂಚೆಲ್ಲ ಗಸಗಸೆ ಅವ್ರು ಏಲಕ್ಕಿ, ಲವಂಗ, ಚಕ್ಕೆ, ಜೀರಿಗೆ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚೋಂದಮಳು, ಬ್ಯಾಡಗಿಮಳು, ಹುಳಿಮಳು, ಗಾಂಧಾರಿಮಳು. ಕಾರ್ಯಕ್ರಮದ ವಿಶೇಷತೆಯ ಬಗ್ಗೆ ಅವರ್ ಕ್ಲಬ್ ಅಧ್ಯಕ್ಷೆ ಮುಳ್ಳಂಡ ಶೋಭಾ ಚಂಗಪ್ಪ ಮಾತನಾಡಿದರು. ಕಕ್ಕಡ ಖಾದ್ಯಗಳ ತಯಾರಿಕೆ ಹಾಗೂ ಉತ್ತಮ ಪ್ರದರ್ಶನ ನೀಡಿದ ತಂಡಕ್ಕೆ ಬಹುಮಾನ ವಿತರಿಸಲಾಯಿತು. ಪಳಂಗಂಡ ಕಮಲಾ ಸುಬ್ಬಯ್ಯ, ಕೋಡಿಮಣಿಯಂಡ ಪದ್ಮಿನಿ ಪೂವಣ್ಣ, ಚೆಟ್ರಂಡ ವಸಂತಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದರು.